ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಬಿಜೆಪಿ ಅಭ್ಯರ್ಥಿ ಪರ ಮಾಜಿ ಶಾಸಕ ರಾಜುಗೌಡ ಅವರ ಮಗ ಮಣಿಕಂಠ ನಾಯ್ಕ ಅವರ ಬಿರುಸಿನ ಪ್ರಚಾರ. ಬಿಜೆಪಿಗೆ ಮತ ಹಾಕಿ ರಾಜುಗೌಡ ಅವರನ್ನ ಗೆಲ್ಲಿಸಿ ತರಲು ಮನವಿ. ಸುರಪುರ ಮತಕ್ಷೇತ್ರಕ್ಕೆ ರಾಜುಗೌಡರ ಅವಶ್ಯಕತೆ ಇದೆ. ಬಿಜೆಪಿ ಅವಧಿಯಲ್ಲಿನ ಅಭಿವೃದ್ಧಿ ಕಾಮಗಾರಿಗಳನ್ನ ನೋಡಿ ಮತ ಕೊಡಲು ಮನವಿ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಲಶೆಟ್ಟಿಹಾಳ ಗ್ರಾಮದಲ್ಲಿ ವಿಧಾನಸಭೆಯ ಸುರಪುರ ಮತಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿ ರಾಜುಗೌಡ ಅವರ ಪರವಾಗಿ ಮಗ ಮಣಿಕಂಠ ನಾಯ್ಕ ಅವರು ತಂದೆಯ ಪರ ಮತಯಾಚನೆಯನ್ನ ಮಾಡಿದ್ರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸುರಪುರ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಾಗಿವೆ. ಅದನ್ನ ನೋಡಿ ಮತ ಕೊಡಿ ಅಂತ ತಾಲೂಕಿಗೆ ರಾಜುಗೌಡರ ಅವಶ್ಯಕತೆ ಇದೆ ಅಂತ ತಿಳಿಸಿದ್ರು. ಯಾವ ಬೇರೆ ಇದ್ರ ಮೇಲೆ ಅವ್ರಿಗೆ ಟೀಕೆ ಮಾಡಿ ಓಟ್ ಕೇಳಲ್ಲ, ಅಭಿವೃದ್ಧಿ ಮೇಲೆ ಓಟ್ ಕೇಳಕತ್ತೀವಿ. ಕಣ್ಣು ಮುಂದೆ ಅಭಿವೃದ್ಧಿ ಇದ್ದಾಗ ನೀವು ಕಣ್ಣು ಮುಚ್ಚಿ ಓಟ್ ಹಾಕ್ಬೇಕು. ಯಾಕಂದ್ರೆ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಎಲೆಕ್ಷನ್ ನಿಂದ್ರಾಕತ್ತೀವಿ. ಅಪ್ಪಾಜಿ ನಿಮ್ಗೋಸ್ಕರ ನಿಂದ್ರಾಕತ್ತ ಇಲ್ಲ, ಅವ್ರು ಏನೋ ಆರಾಮಾಗಿರ್ಬೋದಾಗಿತ್ತು. ಈ ಸಂದರ್ಭದಲ್ಲಿ ಮಣಿಕಂಠ ನಾಯಕ, ರಾಯಪ್ಪ ಯೋಗಿನ, ವೆಂಕೋಬಾ ಕಂಪ್ಲಿ, ಬಸವರಾಜ್ ಕುಂಬಾರ, ಬಸವರಾಜ್ ದಡಪತಿ, ಮಲ್ಲಪ್ಪ ಜೋಗಿನ್, ಭೀಮಣ್ಣ ಕುಂಬಾರ, ಬಲವಂತಪ್ಪ ಬಪ್ಪರಗಿ, ಹನುಮಂತರಾಯ ಬೂದಿಹಾಳ, ಸೈದಪ್ಪ ಕಟ್ಟಿಮನಿ, ಶರಣು ಸರಾಯಿಗಾರ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ತಂದೆ ತಾಯಿ ಇಲ್ಲ ಅಂತ ಅಪ್ಪಾಜಿಗೆ ಅನ್ಸೋದೇ ಬೇಡ. ನೀವೆಲ್ಲ ತಾಯಂದ್ರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಪ್ಪಾಜಿ. ತಾಯಂದ್ರು ಹಿರಿಯರು ಎಲ್ಲ ನೀವು ಆಶೀರ್ವಾದ ಮಾಡ್ರಿ. ತಂದೆ ತಾಯಿ ಅಜ್ಜಿ ಅಜ್ಜಿ ಇದ್ದಾಗ ನೀವು ಟೆನ್ಷನ್ ಇರಲಿಲ್ಲ, ಎಷ್ಟು ಓಡಾಡಿ ಎಲ್ಲ ಮಾಡ್ತೀವಿ. ಆದ್ರೆ ಅಜ್ಜಿ ಹೋದ್ಮೇಲಿಂದ ಅಪ್ಪಾಜಿಗೆ ಸ್ವಲ್ಪ ಏನದು ಆ ಸ್ಥಾನ ಕೊರತೆ ಆಗಿದೆ. ನೀವೇ ನೀವು ಆಶೀರ್ವಾದ ಮಾಡ್ರಿ. ನಾವು ಯಾವ ಬೇರೆ ಇದ್ರ ಮೇಲೆ ಅವ್ರಿಗೆ ಟೀಕೆ ಮಾಡಿ ಓಟ್ ಕೇಳಲ್ಲ, ಅಭಿವೃದ್ಧಿ ಮೇಲೆ ಓಟ್ ಕೇಳಕತ್ತೀವಿ. ಕಣ್ಣು ಮುಂದೆ ಅಭಿವೃದ್ಧಿ ಇದ್ದಾಗ ನೀವು ಕಣ್ಣು ಮುಚ್ಚಿ ಓಟ್ ಹಾಕ್ಬೇಕು. ಯಾಕಂದ್ರೆ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಎಲೆಕ್ಷನ್ ನಿಂದ್ರಾಕತ್ತೀವಿ. ಅಪ್ಪಾಜಿ ನಿಮ್ಗೋಸ್ಕರ ನಿಂದ್ರಾಕತ್ತ ಇಲ್ಲ, ಅವ್ರು ಏನೋ ಆರಾಮಾಗಿರ್ಬೋದಾಗಿತ್ತು. ಮತಕ್ಷೇತ್ರಕ್ಕೆ ಅಭ್ಯರ್ಥಿ ನಿಂತಾರೆ. ದಯವಿಟ್ಟು ಅವಕಾಶ ಮಾಡಿಕೊಡ್ರಿ. ನೀವು ಕೊರೋನಾ ನೆನೆಸ್ಬೇಕು. ಈಗ ಕೊರೋನಾ ಯಾವ ನಾಯಕ ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಗೋಸ್ಕರ ಇದು ಮಾಡ್ತಾರೆ. ಒಬ್ಬ ಸ್ವಂತ ಮನೆಗೂ ಅಷ್ಟು ಟೈಮಲ್ಲಿ ಅವಾಗೇನು ಎಲೆಕ್ಷನ್ ಇತ್ತ, ಬಹಳಷ್ಟು ಜನ ಹೇಳ್ತಾರೆ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಓಡಾಡ್ತಾರೆ ನಾಯಕರು ಹಂಗ. ಇವೆಲ್ಲ ಮಾಡಿಸಂತ ಕೆಲಸ ಮಾಡಿ ಇವೆಲ್ಲ ನಾವು ಮರಿಬಾರ್ದು. ಯಾಕಂದ್ರೆ ಅಪ್ಪಾಜಿ ಹೇಳ್ಯಾರ, ನಾನು ನಿಮ್ಮ ಮನೆಗೆ ದುಡ್ಯಾಕ್ ಇಟ್ಕೋರಿ, ನನ್ನ ಪಗಾರ ಬೇಡ, ನಂಗೆ 5 ವರ್ಷಕ್ಕೊಂದ್ಸರಿ ಓಟ್ ಹಾಕ್ರೆ ಅದೇ ನನ್ನ ಪಗಾರ ಇದ್ದಂಗ ಅಪ್ಪಾಜಿ ನಮ್ಗೆ ಯಾವ ಪಗಾರ ಬೇಕಾಗಿಲ್ಲ, ಏನು ಬೇಡ, ನಿಮ್ಗೆ ಓಟ್ ಹಾಕ್ರಿ. ನಿಮ್ಗೋಸ್ಕರ ಕಷ್ಟಪಟ್ಟು ಇದು ಮಾಡ್ತಾರ. ಈಗ ಇಷ್ಟೆಲ್ಲ 9 ತಿಂಗಳು ನಿಮ್ ಕಣ್ಣಾರೆ ನೋಡಿರಿ. ಮರಳು ಸಾಗಾಣಿಕೆ ಅವೆಲ್ಲ ನ್ಯೂಸಲ್ಲಿ ಬೇಕಾದ್ರೆ ಚೆಕ್ ಮಾಡ್ರಿ. ಆರ್ ಕನ್ನಡ ನ್ಯೂಸ್ ಅವೆಲ್ಲ ಅಂತ ನ್ಯೂಸ್ಗಳಲ್ಲೇ ಅವರೇ ಹೋಗಿ ತೋರ್ಸಾರ. ಅವ್ರು ಹೊಡೆಯಂತ ಕೆಲಸ ಮಾಡಿದ್ರು ರಿಪೋರ್ಟರ್ಗಳಿಗೆಲ್ಲ ಅವ್ರದ್ದು ಏನೇನು ಮಾಡಕತ್ತಾರ ತೋರಿಸಿ. ಒಂದರ ಅಭಿವೃದ್ಧಿ ಆಗೈತೆ ನೀವು ನೋಡಿರ. ರೆಸ್ಟ್ ಮಾಡಿ 1 ತಿಂಗಳ 2 ತಿಂಗಳ ರೆಸ್ಟ್, 9 ತಿಂಗಳ ಬರೇ ಕಾಲಹರಣ ಆಗಿ ಇಷ್ಟೆಲ್ಲ ಟೈಮ್ ವೇಸ್ಟ್ ಆಗೈತಿ. ಇನ್ನು 4 ವರ್ಷ ಮತ್ತೆ ಟೈಮ್ ವೇಸ್ಟ್ ಆಗೋದು ಬೇಡ. ನೀವು ಆಯ್ಕೆ ಮಾಡಿದ ಅಕೌಂಟಿಂಗ್ ರಿಸಲ್ಟ್ ಬರ್ತೈತಲ್ಲ, ಗೆದ್ದು ಅಂತ ತಿಳಿದು ಅದ್ರ ತಕ್ಷಣದಿಂದನೇ ಅಪ್ಪಾಜಿ ನಿಮ್ ಸೇವೆಗೆ ಸಿದ್ಧರಿರ್ತಾರೆ. ಇಲ್ಲಿ ನಾವು ನೋಡ್ರಿ ಅಧಿಕಾರದಾಗ ಇಲ್ಲದೆ ಇದ್ದಾಗ ಎಷ್ಟೆಲ್ಲ ದೌರ್ಜನ್ಯ ಆಯ್ತು, ಎಷ್ಟೆಲ್ಲ ಏನು ಅಟ್ರಾಸಿಟಿ ಕೇಸು ಅವ್ರು ಸಾಮಾನ್ಯರ ಮೇಲೆ ಹಾಕಿದ್ರು. ನಾವು ಅಧಿಕಾರದಾಗ ಇಲ್ಲದೆ ಇದ್ದಾಗ ಏನ್ ಆಕ್ಷನ್ ತಗೋತಾರ, ನಾವು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಅವ್ರ ಪರವಾಗಿ ಇರ್ತೈತಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.